ಈ ಥರ ಗಾಂಡು ಆಟಗಳನ್ನ ಆಡಬೇಡ ಅಂತ ಹೇಳಿ ವರ್ತೂರ್ ಪ್ರತಾಪ್ಗೆ ಸರಿಯಾದ ರೀತಿಯಲ್ಲಿ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದಾನೆ. ನಾನು ಕಳಪೆ ಅಂತ ಪಟ ಕೊಟ್ಟಿದ್ದಕ್ಕೆ ನಿಮಗೆ ಉರಿ ಹತ್ಬಿಡ್ತಾ ಅವರಿಗೆ ಕಾಮಿಡಿ ಸಂತೋಷ್ ಅವರು ನನ್ನ ಪ್ರಕಾರ ಕಳಪೆ ಆ ಕಾರಣಕ್ಕೆ ಕೊಟ್ಟಿದ್ದೀನಿ, ಅದು ನನ್ನ ಹಕ್ಕು ಕೂಡ ಅಂದಾಗ, ನೀನು ಈ ಥರ ಆಟಗಳನ್ನು ಆಟ ಆಡಿದ್ರೆ ಈಗಾಗಲೇ ಒಂಟಿಯಾಗಿದೆಯಾ, ಇನ್ನಷ್ಟು ಒಂಟಿ ಆಗ್ತೀಯ ಕೂಡ, ನಿನ್ನ ಜೀವನದಲ್ಲೂ ನೀನು ಸಾಕಷ್ಟು ಪಾಠ ಕಲಿಬೇಕಾಗುತ್ತೆ ಅಂತ ವರ್ತೂರ್ ಎಚ್ಚರಿಕೆಯನ್ನು ಕೂಡ ಕೊಡ್ತಾನೆ. ನನ್ನ ಜೀವನದಲ್ಲಿ ಸಾಕಷ್ಟು ಪಾಠ ನೋವು ತಿಂದಿದ್ದೀನಿ, ಅವೆಲ್ಲ ನಾನು ಎದುರೋದು ಇಲ್ಲ, ಎದುರುಕೊಳ್ಳೋದು ಮಗ ಅಂತೂ ಮೊದಲೇ ಅಲ್ಲ ನಾನು ಅಂತ ಹೇಳಿ ಪ್ರತಾಪ್ ಹೇಳ್ತಾನೆ. ನನಗೆ ನನ್ನ ಅಭಿಪ್ರಾಯನ ವ್ಯಕ್ತಪಡಿಸೋ ಸ್ವಾತಂತ್ರ್ಯ ನನಗಿದೆ, ಅದರಂತೆ ನಾನು ಪಡಿಸಿದ್ದೀನಿ, ಅದು ನನ್ನ ಇಷ್ಟ ಅಂತಲೂ ಕೂಡ ಪ್ರತಾಪಲ್ಲಿ ಹೇಳ್ತಾನೆ. ಇನ್ನೊಂದು ಕಡೆ ವಿನಯ್ ಮತ್ತು ನಮ್ರತಾ ಅಡುಗೆ ಮೇಲೆ ಮಾತಾಡ್ಕೊಳ್ತಿದ್ದಾರೆ. ಏನಕ್ಕೆ ಇವರಿಬ್ಬರು ಜಗಳ ಆಡ್ತಿದ್ದಾರೆ ಅಂತ ಕೂಡ ಮಾತಾಡ್ತಿರ್ತಾರೆ. ಆಗ ಆ ಸಮಯದಲ್ಲಿ ಹೇಳ್ತಾನೆ ನಮ್ರತಾ, ಅದೇ ಸಂತುಗೆ ಕಳಪೆ ಪಟ್ಟ ಕೊಟ್ಟೆ ಅಂತ ಪಂತು ಫುಲ್ ರೈಸ್ ಆಗಿದ್ದಾನೆ, ಅದಕ್ಕೆ ಹೋಗಿ ಪ್ರತಾಪ್ಗೆ ಬೈತಿದ್ದಾನೆ ಅಂತ ಹೇಳಿದಾಗ ಇಬ್ಬರು ಮಾತಾಡ್ಕೊಂಡು ನಗಾಡ್ತಿರ್ತಾರೆ. ಹಾಗೆ ತುಕಾಲಿಗೆ ಕರ್ಕೊಂಬಂದು ಜೈಲಿಗೆ ಕಳಿಸ್ಬಿಟ್ಟು ಹೇಳ್ತಾನೆ, ಬಾರಲು ಇದು ಒಳಗೆ ಹೋಗಿ ಹೊರಗೆ ಬಂದವರಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಆಗಿರೋದು, ನೀನು ಯಾಕೆ ಹೆದರ್ಕಂತೀಯ, ಆರಾಮಾಗಿ ಹೆಮ್ಮೆಯಿಂದ ಒಳಗೆ ಹೋಗಿ ಹೆಮ್ಮೆಯಿಂದ ಹೊರಗೆ ಬಾ ನೀನು ಅಂತ ಹೇಳಿ ಸಂತುಗೆ ಸಂತೋಷದಿಂದ ಕಳಿಸ್ಕೊಡ್ತಿದ್ದಾನೆ ವರ್ತೂರ್ ಅಂತ ಹೇಳ್ಬೋದು. ಆದರೆ ವರ್ತೂರ್ಗೆ ಪ್ರತಾಪ್ ಮೇಲಂತೂ ಕೆಂಡಮಂಡಲವಾಗೋಷ್ಟು ಕೋಪ